ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಹೇಗೆ ಭಾರತವನ್ನೇ ಆಳಲು ಶುರು ಮಾಡಿದರು. ಒಂದು ಕಂಪನಿ, ಒಂದು ಬಂದರು. ಇದು ಹೇಗೆ ಸಂಪೂರ್ಣ ದೇಶದ ಇತಿಹಾಸವನ್ನೇ ಬದಲಿಸಿತು ಗೊತ್ತಾ? ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ರಿಟಿಷರ ಭಾರತ ಪ್ರವೇಶ ಮತ್ತು ಅವರ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬ್ರಿಟಿಷ್ ಇವರು ಮೂಲತಃ ಇಂಗ್ಲೆಂಡ್, ವೇಲ್ಸ್, ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ದೇಶದವರು. ಇದೇನಪ್ಪ ಬ್ರಿಟಿಷ್ ಅಂತ ಹೇಳ್ಬಿಟ್ಟು 4 ದೇಶದ ಹೆಸರು ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಭಾರತದಲ್ಲಿರುವ ಜನರನ್ನು ಭಾರತೀಯರು ಅಂತ ಹೇಗೆ ಕರೀತಾರೋ ಈ 4 ದೇಶದ ಜನರನ್ನು ಬ್ರಿಟಿಷರ್ಸ್ ಅಂತ ಕರೀತಾರೆ. ಅದುವೇ ಯುನೈಟೆಡ್ ಕಿಂಗ್ಡಮ್. ಬ್ರಿಟಿಷರು ಭಾರತಕ್ಕೆ ತಡವಾಗಿ ಬಂದರೂ ಭದ್ರವಾಗಿ ನೆಲೆಯೂರಿದರು. ಕ್ರಿಸ್ತಶಕ 1578ರಲ್ಲಿ ಬ್ರಿಟನ್ ನಾವಿಕ ಡ್ರೇಕನ್ ಸಮುದ್ರಯಾನದ ಮೂಲಕ ವಿಶ್ವ ಪರ್ಯಟನೆ ಮಾಡಿದ. ಕ್ರಿಸ್ತಶಕ 1588ರಲ್ಲಿ ಬ್ರಿಟಿಷರು ಸ್ಪೇನ್ನ ವಿರುದ್ಧ ನೌಕಾದಾಳಿ ಮಾಡಿ ಜಯಗಳಿಸಿದರು. 1599ರಲ್ಲಿ ಜಾನ್ ಮಿಲ್ಡನ್ ಹಾಲ್ ಎನ್ನುವ ಬ್ರಿಟಿಷ್ ವ್ಯಕ್ತಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದನು. ಇದು ಅಧಿಕೃತ ಅಲ್ಲ. ಕ್ರಿಸ್ತಶಕ 1600ರಲ್ಲಿ 125 ಜನ ವರ್ತಕರು 75,000 ಪೌಂಡ್ ಬಂಡವಾಳದೊಂದಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ವ್ಯಾಪಾರಿಗಳು ಅಂದರೆ ಮರ್ಚೆಂಟ್ಸ್ ಸ್ಥಾಪನೆ ಮಾಡ್ತಾರೆ. 1600 ಡಿಸೆಂಬರ್ 31ರಂದು ರಾಣಿ ಎಲಿಜಬೆತ್ ಫಸ್ಟ್ ಈ ಕಂಪನಿಗೆ 15 ವರ್ಷಗಳ ವ್ಯಾಪಾರ ಪರವಾನಗಿ ನೀಡಿದಳು. 1ನೇ ಜೇಮ್ಸ್ ಅನಿರ್ದಿಷ್ಟಾವಧಿವರೆಗೂ ವ್ಯಾಪಾರಕ್ಕೆ ಅನುಮತಿ ನೀಡಿದ. ಇವರು ಭಾರತಕ್ಕೆ ಬಂದ ಕಾಲದಲ್ಲಿ ಮೊಘಲ್ ದೊರೆ ಅಕ್ಬರ್ ಆಳ್ವಿಕೆ ಮಾಡುತ್ತಿದ್ದ. 1ನೇ ಜೇಮ್ಸ್ ಕ್ರಿಸ್ತಶಕ 1608ರಲ್ಲಿ ಕ್ಯಾಪ್ಟನ್ ಹ್ಯಾಕಿನ್ಸ್ ಕಂಪನಿಯ ರಾಯಭಾರಿಯಾಗಿ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲು ಮೊಘಲ್ ದೊರೆ ಜಹಾಂಗೀರನ ಆಸ್ಥಾನಕ್ಕೆ ಕಳುಹಿಸಿದನು. ಆದರೆ ಜಹಾಂಗೀರ್ ವ್ಯಾಪಾರ ಅನುಮತಿಯನ್ನು ನೀಡಲು ನಿರಾಕರಿಸಿದನು. ಕ್ಯಾಪ್ಟನ್ ಹ್ಯಾಕಿನ್ಸ್ ನಂತರ ಬರುವವನೇ ಕ್ಯಾಪ್ಟನ್ ಬೀಸ್ಟ್. ಈತನು 1611ರಲ್ಲಿ ಬರುತ್ತಾನೆ. ಈತನು ಬಂದ ಮೇಲೆ 1612ರಲ್ಲಿ ಪ್ರಮುಖ ಕದನ ನಡೆಯುತ್ತದೆ. ಅದುವೇ ಸಾಲ್ವಿ ಕದನ. ಸಾಲ್ವಿ ಕದನ 1612. ಇದು ಗುಜರಾತ್ನ ಸೂರತ್ ಬಳಿ ನಡೆಯುತ್ತದೆ, ಪೋರ್ಚುಗೀಸ್ ಮತ್ತು ಬ್ರಿಟಿಷರ ನಡುವೆ. ಇದರಲ್ಲಿ ಬ್ರಿಟಿಷರು ಜಯಗಳಿಸುತ್ತಾರೆ, ಅಂದರೆ ಕ್ಯಾಪ್ಟನ್ ಬೀಸ್ಟ್ ಗೆಲ್ಲುತ್ತಾನೆ. ಇದರಿಂದ ಪೋರ್ಚುಗೀಸರ ಪ್ರಭಾವ ತುಂಬ ಕಡಿಮೆಯಾಯಿತು ಮತ್ತು ಬ್ರಿಟಿಷರ ಶಕ್ತಿ ಭಾರತದಲ್ಲಿ ಹೆಚ್ಚಾಯಿತು. ಈ ಕದನದಿಂದ ಪ್ರೇರೇಪಿತನಾದ ಜಹಾಂಗೀರ್ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಿದ. ಈ ಸಾಲ್ವಿ ಕದನದ ನಂತರ 1613ರಲ್ಲಿ ಸೂರತ್ನಲ್ಲಿ ಪ್ರಥಮ ವ್ಯಾಪಾರಿ ಕೋಟೆಯನ್ನು ಸ್ಥಾಪಿಸಿದರು. ಇದರಿಂದಾಗಿ ಆಗ್ರಾ, ಅಹಮದಾಬಾದ್, ಬರೋಚ್, ಬರೋಡಾದಲ್ಲಿ ವ್ಯಾಪಾರ ವಸಾಹತುಗಳನ್ನು ಸ್ಥಾಪಿಸಿದರು. ಈತನ ನಂತರ ಬರುವವನೇ ಸರ್ ಥಾಮಸ್ ರೋ. ಈತನು 1615ರಲ್ಲಿ ಬರುತ್ತಾನೆ. ಇವರಿಗೆ ಜಹಾಂಗೀರ್ ವ್ಯಾಪಾರಕ್ಕೆ ಅನುಮತಿ ನೀಡುತ್ತಾನೆ. ಅಧಿಕೃತವಾಗಿ ಇಂಗ್ಲೆಂಡ್ ರಾಜನ ಪ್ರತಿನಿಧಿಯಾಗಿ ಬಂದ ವ್ಯಕ್ತಿ ಥಾಮಸ್ ರೋ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ತಮ್ಮ ವ್ಯಾಪಾರಕ್ಕಾಗಿ ಅನೇಕ ನಗರಗಳನ್ನು ಬೆಳೆಸಿದರು. ಅದರಲ್ಲಿ ಒಂದು ಮದ್ರಾಸ್ 1639. ಆಂಗ್ಲ ಅಧಿಕಾರಿ ಫ್ರಾನ್ಸಿಸ್ ಡೇ ಆಧುನಿಕ ಮದ್ರಾಸ್ನಲ್ಲಿ ನಿವೇಶನವೊಂದನ್ನು ಖರೀದಿಸಿ ಅಲ್ಲಿ ಸೇಂಟ್ ಜಾರ್ಜ್ ಎಂಬ ಕೋಟೆಯನ್ನು ಕಟ್ಟಿಸಿ ಅದರೊಳಗೆ ಉಗ್ರಾಣವನ್ನು ಸ್ಥಾಪಿಸಿದರು. ತಮಿಳುನಾಡಿನ ಕಡಲೂರಿನಲ್ಲಿ ಡೇವಿಡ್ ಕೋಟೆ ನಿರ್ಮಿಸಿದ. ಇವೆರಡೂ ಕೋಟೆಗಳ ನಡುವೆ ಮದ್ರಾಸ್ ಅಥವಾ ಚೆನ್ನೈ ಎಂಬ ಪಟ್ಟಣ ಬೆಳೆಯಿತು. ಮದ್ರಾಸ್ ನಗರದ ನಿರ್ಮಾಪಕ ಫ್ರಾನ್ಸಿಸ್ ಡೇ. 1688ರಲ್ಲಿ ಭಾರತದ ಮೊದಲ ನಗರ ಪಾಲಿಕೆ ಮದ್ರಾಸ್ನಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಒಡೆತನಕ್ಕೆ ಒಳಪಟ್ಟ ಭೂಮಿ. 1668ರಲ್ಲಿ 2ನೇ ಚಾರ್ಲ್ಸನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಮದ್ರಾಸ್ ನಗರವನ್ನು ಮಾರಿದ. 2ನೇದು ಬಾಂಬೆ ಕಂಪನಿಯ ಕೈವಶ ಕ್ರಿಸ್ತಶಕ 1668. ಕೊಂಕಣ ತೀರ ಪ್ರದೇಶ ಇದೊಂದು ಜೌಗು ಪ್ರದೇಶ ಪೋರ್ಚುಗೀಸರ ವಶದಲ್ಲಿತ್ತು. 1661ರಲ್ಲಿ ಬ್ರಿಟಿಷರ ರಾಜ 2ನೇ ಚಾರ್ಲ್ಸ್ ವೆಟ್ಸ್ ಪೋರ್ಚುಗಲ್ ರಾಣಿ ಕ್ಯಾಥರೀನರವರ ಮದುವೆಗೆ ಬ್ರಿಟಿಷರಿಗೆ ವರದಕ್ಷಿಣೆ ಅಥವಾ ಉಡುಗೊರೆಯಾಗಿ ಸಿಗುತ್ತದೆ. 1668ರಲ್ಲಿ ದೊರೆ 2ನೇ ಚಾರ್ಲ್ಸ್ ವಾರ್ಷಿಕ 10 ಪೌಂಡ್ ಬಾಡಿಗೆಯಂತೆ ಮುಂಬೈಯನ್ನು ಕಂಪನಿಗೆ ಮಾರಿದ. ಆರಂಭದಲ್ಲಿ ಮೀನುಗಾರರಿಂದ ಕೂಡಿದ ಸಣ್ಣ ಹಳ್ಳಿಯಾದ ಬಾಂಬೆ ಕಂಪನಿಯ ಕೈವಶವಾದ ಮೇಲೆ ದೊಡ್ಡ ನಗರವಾಗಿ ಬೆಳೆಯಿತು. ಕ್ರಿಸ್ತಶಕ 1720ರಲ್ಲಿ ಇಲ್ಲಿಯೂ ಉಗ್ರಾಣವನ್ನು ಕಟ್ಟಲಾಯಿತು. ಕೊನೆಯದಾಗಿ ಬ್ರಿಟಿಷರ ವ್ಯಾಪಾರವು ಭಾರತದಲ್ಲಿ ಭದ್ರವಾಗಿ ನೆಲೆಯೂರಲು ಕಾರಣವಾದ ದೆಹಲಿ ಸುಲ್ತಾನ ಜಹಾಂಗೀರ್. ಈತನ ಆಸ್ಥಾನಕ್ಕೆ ಕ್ಯಾಪ್ಟನ್ ಹ್ಯಾಕಿನ್ಸ್ ಬಂದು ವ್ಯಾಪಾರದ ಅನುಮತಿ ಕೇಳಿದ. ಆದರೆ ಜಹಾಂಗೀರ್ ನಿರಾಕರಿಸಿದ. ನಂತರ ಕ್ಯಾಪ್ಟನ್ ಬೀಸ್ಟ್ ಬರುತ್ತಾನೆ. ಕ್ಯಾಪ್ಟನ್ ಬೀಸ್ಟ್ ಸಾಲ್ವಿ ಕದನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಜಯಗಳಿಸಿದ್ದನ್ನು ನೋಡಿ ಆತನೇ ಪ್ರೇರೇಪಿತನಾಗಿ ವ್ಯಾಪಾರ ಅನುಮತಿಯನ್ನು ನೀಡಿದ. ಆದರೆ ಇದು ಅಧಿಕೃತ ದೃಢೀಕರಣವಲ್ಲ. ನಂತರ ಥಾಮಸ್ ರೋ ಬಂದ ಮೇಲೆ
ಈತನಿಗೆ ಅಧಿಕೃತ ದೃಢೀಕರಣದೊಂದಿಗೆ ವ್ಯಾಪಾರ ಅನುಮತಿಯನ್ನು ನೀಡಿದ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇತಿಹಾಸ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.